ನಮಸ್ಕಾರ ವೀಕ್ಷಕರೇ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮಗೆ ಗೊತ್ತಿರೋ ರೀತಿ ಕೆಲವು ಚರ್ಚೆಗಳು ನಡೀತಿದೆ. ವರ್ಕಿಂಗ್ ಅವರ್ಸ್, ಕೆಲಸದ ಸಮಯ 42 ಗಂಟೆ ಅಥವಾ 48 ಗಂಟೆಯಿಂದ 70 ಗಂಟೆವರೆಗೂ ಮಾಡುವಂಥದ್ದು. ಕೆಲವು ಪ್ರತಿಷ್ಠಿತ ಉದ್ಯಮಗಳು ಇದಕ್ಕೆ ಬಹಳ ಪೂರಕವಾಗಿದ್ದಾರೆ. ಮತ್ತು ಇದನ್ನು ಕೆಲವು ಸಂಘ ಸಂಸ್ಥೆಗಳು ಸಹ ಇದಕ್ಕೆ ವಿರೋಧವಾಗಿದೆ. ಜಾಸ್ತಿ ಸಮಯ, ಕೆಲಸದ ಸಮಯ ಜಾಸ್ತಿ ಮಾಡಬಾರ್ದು ಅನ್ನೋದು ಅದ್ರ ಮಾತೂ ಇದೆ. ಈ ದಿನ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕದ ಒಂದು ನಾವು ಕನ್ನಡಿಗರು ಸಂಘಟನೆಯ ಅಧ್ಯಕ್ಷರು ಮತ್ತು ಪ್ರೌಢ ಪ್ರಗತಿಶೀಲ ಉಪಯೋಗ ತತ್ವ ಅದರ ಅನುಯಾಯಿಗಳು, ಆರ್ಥಿಕ ಸಾಮಾಜಿಕ ತಜ್ಞರು ಆದ ಶ್ರೀಯುತ ಗಣೇಶ್ ಭಟ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಈ ವಿಷಯದ ಬಗ್ಗೆ ಮಾತಾಡೋಣ. ನಿಮಗೆ ಸ್ವಾಗತ. ನಮಸ್ಕಾರ. ಈಗ ನಿಮಗೆ ಇದ್ರ ಬಗ್ಗೆ ಮಾತಾಡುವಂಥದ್ದು, ಈಗ 70 ಗಂಟೆ ಮಾಡೋದ್ರಲ್ಲಿ ಏನು ತೊಂದರೆ? ನೋಡಿ, 48 ಗಂಟೆಗೆ ದೇಶದ ವ್ಯಕ್ತಿಯ ಆರ್ಥಿಕ ಪ್ರಗತಿ ಅಷ್ಟು ಆಗ್ತಿದೆ ಅಂದಾಗ 70 ಗಂಟೆ ಮಾಡಿದಾಗ ಆ ಒಂದು ವ್ಯಕ್ತಿಯ ಆರ್ಥಿಕ ಸ್ವಾವಲಂಬನೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಒಂದು ಕಂಪನಿ ಅದರದ್ದು ಒಂದು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಜೊತೆಗೆ ದೇಶದ ಪ್ರಗತಿನೂ ಆಗುತ್ತೆ, ಗೌರ್ಮೆಂಟ್ಗೆ ಅಷ್ಟು ಟ್ಯಾಕ್ಸಸ್ ಸಿಗುತ್ತೆ. ಸೊ ದೇಶದ ಪ್ರಗತಿನೂ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಇವೆಲ್ಲ ವಾದಗಳನ್ನು ನಮ್ಮ ಉದ್ಯಮ ರಂಗದ ದಿಗ್ಗಜರು ಇಡ್ತಾ ಇದ್ದಾರೆ. 70 ಗಂಟೆಗೆ ಒಬ್ಬರು ಹೇಳಿದರೆ ಇನ್ನೊಬ್ಬ ಪ್ರತಿಷ್ಠಿತ ಉದ್ಯಮಿಯವರು 90 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೂ ಉದಾಹರಣೆ ಕೊಡ್ತಾ ಜಗತ್ತಿನ ಹಲವು ಯಾರು ತುಂಬ ಯಶಸ್ವಿಯಾಗಿದ್ದಾರೆ ಈ ಉದ್ಯಮ ರಂಗದಲ್ಲಿ ಅವರನ್ನು ಎಕ್ಸ್ಟ್ರೀಮ್ ವರ್ಕ್ ಅಂತ ಕರೀತಾರೆ. ಓಕೆ, 90 ಗಂಟೆಗಿಂತ ಹೆಚ್ಚು 100 ಗಂಟೆ 110 ಗಂಟೆಗೆ ವಾರಕ್ಕೆ ಕೆಲಸ ಮಾಡ್ತಾರೆ ಅಂತ. ಸುಮ್ಮನೆ ಲೆಕ್ಕ ಹಾಕಿ ವಾರಕ್ಕೆ 70 ಗಂಟೆ ಇಟ್ಕೊಂಡ್ರೆ 6 ದಿವಸ ಕೆಲಸ ಮಾಡಿದರೆ ಅದು ಸರಾಸರಿ ದಿನಕ್ಕೆ 12 ತಾಸಿಗಿಂತ ಹೆಚ್ಚಿಗೆ ಕೆಲಸದ ಅವಧಿ. ಬೆಂಗಳೂರನ್ನೇ ತಗೊಳ್ಳಿ, ನಾವು ಬೆಂಗಳೂರಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಿ ಬರೋದಕ್ಕೆ 2 ತಾಸು ಕನಿಷ್ಠ ಬೇಕು. ಹೋಗೋದಕ್ಕೆ 2 ತಾಸು, ಬರೋದಕ್ಕೆ ಎಷ್ಟು ತಾಸು ಅಂದರೆ 14 ತಾಸಾಯಿತು. ಇಲ್ಲಿಗೆ ಆ ವ್ಯಕ್ತಿಯನ್ನು ನೀವು ಪೂರ್ತಿಯಾಗಿ ದಿನವಿಡೀ ದುಡಿಸ್ಕೊಡ್ತಾ ಇದ್ದೀರಿ. ನಾನು ಈಗ ಕೆಲವು ವಿಚಾರಗಳನ್ನು ತಮ್ಮೆದುರಿಗೆ ಪ್ರವೃತ್ತ ಸಿದ್ಧಾಂತ ಅಂದರೆ ಪ್ರಗತಿಶೀಲ ಉಪಯೋಗ ತತ್ವದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕೆಲವನ್ನು ಇಡ್ಲಿಕ್ಕೆ ಬಯಸ್ತೇನೆ. ಹೌದು, ನನ್ನ ವೈಯಕ್ತಿಕ ನಂಬಿಕೆ ಕೂಡ ಹೌದು. ಒಬ್ಬ ವ್ಯಕ್ತಿ ದುಡಿಬೇಕು, ಸರಿ, ಅವನ ಜೀವನದ ಉದ್ದೇಶ ಬರೀ ದುಡಿಮೆನೇನಾ? ತಾವು ಹೇಳಿದ್ರಿ ಹೆಚ್ಚಿಗೆ ದುಡಿದ್ರೆ ಹೆಚ್ಚಿಗೆ ಸಂಬಳ ಬರುತ್ತೆ ಅಂತ. ನೋಡಿ, ಒಂದು ಮೆಡಿಕಲ್ ಅಥವಾ ವೈದ್ಯಕೀಯ ರಂಗದಲ್ಲಿ ಅಧ್ಯಯನ ಆದಾಗ ಕಂಡುಬಂದಿದೆ, ವಾರಕ್ಕೆ 50 ತಾಸುಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದರೆ ಅವರ ಆರೋಗ್ಯ ಕೆಡ್ತದೆ, ಮಾನಸಿಕ ತುಮುಲ ಹೆಚ್ಚಾಗ್ತದೆ, ಅವರ ಟೆನ್ಷನ್ನು ಹೆಚ್ಚಾಗ್ತದೆ. ಆಮೇಲೆ ಇವೆಲ್ಲದರ ಹೊರತಾಗಿ ಅವರಿಗೆ ಆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅಂದರೆ ನಮ್ಮ ಕೆಲಸದ ತೃಪ್ತಿ ಅದು ಸಿಗೋದಿಲ್ಲ. ಮನುಷ್ಯ ಕೋಪಿಷ್ಟ ಆಗ್ತಾನೆ, ಅವರ ಜನರಲ್ ಹೆಲ್ತ್ ಅದು ಕೂಡ ಹಾಳಾಗ್ತದೆ. ಇದು ಇವತ್ತಿಂದಲ್ಲ, ಭಾಳ ವರ್ಷಗಳ ಹಿಂದೆ ಮಾಡಿದ್ರಿಂದ ಅದನ್ನು ಆಧರಿಸಿಯೇ ವಾರಕ್ಕೆ ಗರಿಷ್ಠ 48 ದಿನ ಹಾಗೂ ವಾರಕ್ಕೆ 1 ದಿವಸ ರಜೆ ಅಂತ ಮಾಡಿದ್ದು. ಇದು ಹಿಂದಿನವರು ಮಾಡಿದ್ದು. ಹಾಗಿದ್ರೆ ಪ್ರವೃತ್ತದಲ್ಲಿ ಏನು ಹೇಳುತ್ತೆ ಇದಕ್ಕೆ? ಪ್ರವೃತ್ತ ಸಿದ್ಧಾಂತದಲ್ಲಿ 2 ವಿಚಾರಗಳು ತುಂಬ ಪ್ರಮುಖ ಆಗ್ತವೆ. ಒಂದು, ಪ್ರತಿಯೊಬ್ಬ ವ್ಯಕ್ತಿಗೆ ದುಡಿಯುವ ಅವಕಾಶವನ್ನು ಕೊಡುವಂಥದ್ದು ಮತ್ತು ಆ ದುಡಿಮೆಯ ಪ್ರತಿಫಲದಿಂದ ತನ್ನ ಮತ್ತು ತನ್ನ ಅವಲಂಬಿತರ ಜೀವನದ ಕನಿಷ್ಠ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ವ್ಯವಸ್ಥೆ ಇರಬೇಕು. ಇದರಲ್ಲಿ ಬರೋದು 100% ಎಂಪ್ಲಾಯ್ಮೆಂಟು, ಅಂದರೆ ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಗೆ ಒಂದು ದುಡಿಮೆಯ ಅವಕಾಶ ಮತ್ತು ಅದಕ್ಕೆ ಖರೀದಿ ಶಕ್ತಿಯುಳ್ಳ ಪ್ರತಿಫಲ. ಇದು ಬಂತು. ಇದು ಬಂದ ಮೇಲೆ ಪ್ರವೃತ್ತ ಪ್ರತಿಪಾದಿಸುವುದು ವಿಕೇಂದ್ರೀಕೃತ ಅರ್ಥನೀತಿ. ಅಂದರೆ ಅದನ್ನು ನಾವು ಕಲೆಕ್ಟಿವ್ ಎಕಾನಮಿ ಅಂತ ಹೇಳ್ಬೋದು, ಅಥವಾ
ಡಿಸೆಂಟ್ರಲೈಸ್ಡ್ ಎಕಾನಮಿ ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ ಸಹಕಾರಿ ರಂಗಕ್ಕೆ ಪ್ರಾಮುಖ್ಯತೆ ಇರ್ತದೆ. ಈಗ ತಾವು ಹೇಳಿದಾಗೆ ಸರಿ ಉತ್ಪನ್ನ ಹೆಚ್ಚಾಗ್ಬೋದು, ಆದರೆ ಏನು ಆಗ್ತಾ ಇದೆ ಅನ್ನೋದನ್ನು ಯಾರೂ ಹೇಳೋದಿಲ್ಲ. ದುಡಿಯುವವರಿಗೂ ದುಡಿಸ್ಕೊಳ್ಳುವವನಿಗೂ ಇವತ್ತು ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದರೆ, ಇಡೀ ಜಗತ್ತನ್ನು ತಗೊಳ್ಳಿ ಅಥವಾ ನಮ್ಮ ದೇಶವನ್ನು ತಗೊಳ್ಳಿ, ಕೇವಲ 1% ಜನ ಯಾರು ಅತಿ ಶ್ರೀಮಂತರ ಸಾಲಿಗೆ ಸೇರ್ತಾರೋ ಭಾರತದಲ್ಲಿ 40%ಕ್ಕಿಂತ ಹೆಚ್ಚಿಗೆ ಸಂಪತ್ತು ಅವ್ರ ಕೈಯಲ್ಲೇ ಇದೆ. ಒಬ್ಬೊಬ್ಬ ಎಕ್ಸಿಕ್ಯೂಟಿವ್ಗೆ ವರ್ಷಕ್ಕೆ 1000, 1500, 1800 ಕೋಟಿ ಅವರ ಉತ್ಪನ್ನ ಇರುತ್ತೆ, ಅಂದರೆ ಸಂಬಳ ಅವರಿಗೆ ಸಿಗುತ್ತೆ. ಈಗ ಕ್ಯಾಪಿಟಲ್ ಇದ್ರೆ ತಾನೇ ಬೇರೆ ಬೇರೆ ಒಂದು ಕಂಪನಿಗಳನ್ನ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಮಾಡಬಹುದು. ಅದಕ್ಕೆ ಫಂಡ್ಸ್ ಬೇಕಲ್ವಾ? ಅದಕ್ಕೆ ಫಂಡ್ಸ್ ಬೇಕು. ನಾನು ಹೇಳ್ತಾ ಇರೋದು ಫಂಡ್ಸಿನ ಬಗ್ಗೆ ಅಲ್ಲ. ಓಕೆ, ಇಲ್ಲಿ ಇರೋದು ಹಂಚಿಕೆ. ಕಂಪನಿಯ ಲಾಭ ಹೆಚ್ಚಾದರೆ ಯಾರಿಗೂ ಹೋಗ್ತಾ ಇದೆ? ಈ ಕೆಳ ಹಂತದ ಕೆಲಸಗಾರಿಗೆ ಯಾರಿಗೂ ಎಲ್ಲೋ ಒಂದು ಚೂರು ಸಿಗುತ್ತೆ, ಉಳಿದಿದ್ದೆಲ್ಲ ಹೋಗೋದು ಕೆಲವೇ ಜನರಿಗಾಗಿ. ಕೆಲವು ಟಾಪ್ ಪೋಸ್ಟ್ ಅಂತ ಏನು ಹೇಳ್ತಾರೆ ಅವರಿಗೆಲ್ಲ ಇದು ಹೋಗ್ತಾ ಇರುತ್ತೆ. ಈಗ ಇದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಬೇರೆ ದೇಶದಲ್ಲಿ ದುಡಿತಾರೆ. ಯುರೋಪ್ನ ಹಲವಾರು ದೇಶಗಳಲ್ಲಿ, ನಾರ್ವೆ ತಗೊಳ್ಳಿ, ಸ್ವಿಟ್ಜರ್ಲ್ಯಾಂಡು, ಫಿನ್ಲ್ಯಾಂಡು, ಇತ್ತ ಹಲವಾರು ದೇಶಗಳಲ್ಲಿ ಕೆಲಸದ ಅವಧಿಯನ್ನು ಕಡಿಮೆ ಮಾಡ್ತಾ ಬಂದರು. ಇತ್ತೀಚೆಗೆ ತಾವು ನೋಡಿರಬೇಕು, 4 ದಿನ 4 days ವರ್ಕ್ ಅಂತ ಬರ್ತಾ ಇದೆ. ಈಗ 6 ಇದ್ದದ್ದು 5ಕ್ಕೆ ಬಂತು, 5 ಇದ್ದದ್ದು 4ಕ್ಕೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ ಮನುಷ್ಯನ ಅಂದರೆ ಅವನು ರಿಕೂಪ್ ಆಗಬೇಕು, ಕೆಲಸ ಮಾಡಿ ಸುಸ್ತಾಗಿರ್ತಾನೆ. ಮತ್ತು ಜೀವನದ ಉದ್ದೇಶ ಬರೀ ಹಣ ಗಳಿಕೆ ಒಂದೇ ಅಲ್ಲ, ಬೇಕಷ್ಟು ಸಂಪತ್ತು ಈ ಪೃಥ್ವಿಯಲ್ಲಿದೆ. ನಮ್ಮ ಸಮಸ್ಯೆ ಇರೋದು ಅದರ ಹಂಚಿಕೆಯಲ್ಲಿ. ಈಗ ನೋಡಿ, ಆ ರೀತಿ ತಗೊಂಡಾಗ ಜಪಾನ್ ದೇಶ ನಮಗೆ ಗೊತ್ತಿದೆ, ಅಣುಬಾಂಬು ಅದ್ರ ಮೇಲೆ ಬಿತ್ತು, ಬಹಳ ಧ್ವಂಸ ಆಯಿತು, ಆರ್ಥಿಕ ಪೂರ್ತಿ ಹೋಯಿತು, ಅಶಲಾಯಿತು. ಈಗ ಜಪಾನ್ ಅನ್ನೋದು ಅಲ್ಲಿ ಆ ದೇಶದಲ್ಲಿ ಪ್ರತಿಯೊಬ್ಬರು ಸಹ ಬಹಳಷ್ಟು ಜಾಸ್ತಿ ಟೈಮ್ ಕೊಟ್ಟು ಕೆಲಸ ಮಾಡ್ತಾರೆ. ಅದು ಅಗ್ರಸ್ಥಾನದಲ್ಲಿ ಹೋಗ್ತಾ ಇದೆ. ಇದು ಒಂದು ತಪ್ಪು ಗ್ರಹಿಕೆ ಮತ್ತು ಪ್ರಚಾರ. ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತಲ್ಲ, ಕೆಲಸದಲ್ಲಿ ನಿಷ್ಠೆ ಇದೆ, ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಅವರಿಗೆ ಆ ವಾತಾವರಣವನ್ನು ಸೃಷ್ಟಿಯಾಗಿದೆ, ಕೆಲಸ ನಂದು ಅಂತ. ಎಲ್ಲ ಕಡೆಯಲ್ಲೂ ಇದು ಇಟ್ಸ್ ಎ ಪ್ರೂವನ್. ಹಾಗಿದ್ರೆ ಭಾರತ ದೇಶದಲ್ಲಿರುವ ನಮ್ಮಲ್ಲಿ ಜನರಲ್ಲಿ ನಿಷ್ಠೆ ಕಮ್ಮಿ ಅಂತೀರಾ? ನಮ್ಮಲ್ಲಿ ಆ ಅಟ್ಮಾಸ್ಫಿಯರ್ ಇಲ್ಲ, ಆ ಒಂದು ಪರಿವೇಶ ಇಲ್ಲ. ಕೆಲಸ ಮಾಡುವಲ್ಲಿ ನಾನು ಕೆಲಸ ಮಾಡುವವನು ಇದರಿಂದ ಅವನಿಗೆ ಲಾಭ ಆಗುತ್ತೆ, ನನಗೇನಾಗುತ್ತೆ ಅಂತ ನಾವು ಒಂದು ಆ ಸಂಬಂಧವನ್ನು ಇಟ್ಕೊಂಡಿಲ್ಲ. ಇಲ್ಲಿ ಕೆಲಸಗಾರರ ಶೋಷಣೆ ನಡೀತಾ ಇದೆ. ಇಷ್ಟೆಲ್ಲ ಇದೆಯಲ್ಲ, ಯಾರು ಮಾಡ್ತಾ ಇದ್ದಾರೆ ಇದನ್ನು? ಸರ್ಕಾರದ ಕಾನೂನಿದೆ, 48 ತಾಸು ವಾರದಲ್ಲಿ ಅತಿ ಹೆಚ್ಚು ಅಂದರೆ ದುಡಿಬೇಕು ಅಂತ. ಇವರು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಇರುವವರು ಯಾರು ಅಂದರೆ ಈ ಬಂಡವಾಳಶಾಹಿಗಳು. ಇವರ ದುರಾಸೆಗೆ, ಬರೀ ಆಸೆ ಅಲ್ಲ, ದುರಾಸೆಗೆ ಮಿತಿ ಇಲ್ಲ. ಸಂಪತ್ತಷ್ಟು ನಮ್ಮ ಕೈಗೆ ಬರಬೇಕು, ಜನರನ್ನು ದುಡಿಸ್ಕೊಂಡು ಅವರಿಗೆ 3 ಕಾಸು ಕೊಟ್ಟು ಇವರು 100 ಕಾಸು ಇಟ್ಕೊಳ್ತಾರೆ. ಆ ಒಂದು ಇವರ ದುರಾಸೆಗಾಗಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೋಸ್ಕರ ಈ ವಿಚಾರವನ್ನು ಹಬ್ಬಿಸಿಬಿಟ್ಟಿದ್ದಾರೆ. ಪ್ರೌತದಲ್ಲಿ ವಿಚಾರವನ್ನು ಯಾವ ರೀತಿ ನಾವು ಹೇಳ್ತೇವೆ ಅಂದರೆ, ಬಂಡವಾಳವಾದದಲ್ಲಿ ಲಾಭ ಗಳಿಕೆಗಾಗಿಯೇ ಉದ್ಯಮ ಮಾಡೋದು. ಪ್ರೌತ ಅದನ್ನು ಹೇಳೋದಿಲ್ಲ. ಇದನ್ನು ಉದ್ಯೋಗ ಸೃಷ್ಟಿಗಾಗಿ ಮತ್ತು ಬಳಕೆಗಾಗಿ ಉತ್ಪನ್ನಗಳನ್ನು ಉತ್ಪಾದಿಸಬೇಕು. ಈಗ ಮಾಡೋ ಪ್ರತಿಯೊಂದು ಉತ್ಪಾದನೆ ಬಳಕೆನೇ ಆಗ್ತಿದೆ, ಯಾವುದು ಹಾಗೇನೇ ಇಲ್ಲ. ಹಾಗೆ ಉಳಿದ್ರೆ ಯಾರು ಮಾಡೋದಿಲ್ಲ ಬಳಕೆಗೆ. ಅಂದರೆ ಇದು ಇನ್ನೂ ಬೇರೆ ವಿಚಾರದಲ್ಲಿ ದೀರ್ಘವಾಗಿ ಹೇಳಬೇಕಾಗುತ್ತೆ ನಿಮಗೆ. ಆ ವ್ಯತ್ಯಾಸ ಏನಿದೆ ಅಂದರೆ ಇದು ಸಂಪನ್ಮೂಲದ ಬಳಕೆಗೆ ಸಂಬಂಧಪಟ್ಟಿತ್ತು. ವಿಸ್ತೃತವಾಗಿ ಇನ್ನೊಮ್ಮೆ ಹೇಳ್ತೇನೆ. ಈ ವಿಚಾರವನ್ನೇ ಹೇಳೋದಾದರೆ ಪ್ರೌತ ಕಡಿಮೆ ಅವಧಿಯನ್ನು ಮಾಡಬೇಕು, ಯಾರನ್ನೋ ಕೆಲಸದಿಂದ ತೆಗಿಬೇಕು ಅಂತಲ್ಲ, ಸಾಧ್ಯವಾದಷ್ಟು ಕಡಿಮೆ ಅವಧಿಯನ್ನು ಜನರಿಗೆ ಕೆಲಸ ಮಾಡಿಸಿ. ಯಾಕೆಂದರೆ ಅವರ ಬಿಡುವಿನ ಸಮಯವನ್ನು ಅವರು ತನ್ನ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಉನ್ನತಿಯತ್ತ ಬಳಸಬೇಕು. ಅದು ಮನುಷ್ಯನ ಉದ್ದೇಶ. ಅದಕ್ಕೆ ಪೂರಕವಾಗಿರುವಂತಹ ಅರ್ಥವ್ಯವಸ್ಥೆಯನ್ನು, ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ರೂಪಿಸಬೇಕಾದದ್ದು. ಇಲ್ಲಿ ಒಂದು ಉತ್ಪಾದನೆ ಹೆಚ್ಚು ಮಾಡಬೇಕು, ಪ್ರಗತಿ ಸಾಧಿಸಬೇಕು. ಮನುಷ್ಯ ವಿಜ್ಞಾನದಲ್ಲಿ ಇಷ್ಟು ಮುಂದೆ ಹೋದಾಗ ತಾಂತ್ರಿಕತೆಯನ್ನು ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಬೋದು. ಮನುಷ್ಯನನ್ನು ಹೆಚ್ಚೆಚ್ಚು ದುಡಿಸಿ ಮಾಡೋದಲ್ಲ, ಪುನಃ ಗುಲಾಮಗಿರಿಗೆ ತಳ್ಳೋದಲ್ಲ. ಹಾಗಿದ್ರೆ ಈಗ ವ್ಯಕ್ತಿಯ ಒಂದು ಪ್ರಗತಿ ಆಗಬೇಕು, ಆ ಒಂದು ಸಂಸ್ಥೆ, ಒಂದು ಕಂಪನಿ ಅಥವಾ ಯಾವುದೇ ಒಂದು ಉದ್ಯಮ ಅದರದ್ದು ಪ್ರಗತಿ ಆಗಬೇಕು, ದೇಶದ ಪ್ರಗತಿ ಆಗಬೇಕು ಅಂದರೆ ನಿಮ್ಮ 2 ಮಾತಿನ ಪ್ರೌತದ ಸಿದ್ಧಾಂತ ಏನು ಹೇಳುತ್ತೆ, ಹೇಗೆ ಮಾಡಬೇಕು? ಪ್ರೌತ ಸಿದ್ಧಾಂತದಂತೆ ಒಂದು
ಸಂಪನ್ಮೂಲಗಳ ಸದುಪಯೋಗ ಸರಿಯಾದ ರೀತಿಯಲ್ಲಿ ಆಗಬೇಕು. ಇದು ವಿಕೇಂದ್ರೀಕೃತ ಅರ್ಥವ್ಯವಸ್ಥೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಸಂಪನ್ಮೂಲಗಳ ಬಳಕೆಯ ಅಧಿಕಾರವನ್ನು ಜನರಿಗೆ ಕೊಟ್ಟು ಆದಷ್ಟು ಕಡಿಮೆ ಸಮಯ ಕೆಲಸ ಮಾಡಿಸಿ, ತಾವು ಆಶ್ಚರ್ಯಪಟ್ಟಿರಿ, ಪ್ರೌತ ಏನು ಹೇಳುತ್ತಂದರೆ ಮುಂದೊಂದು ದಿನ ಪ್ರೌತದ ಇಡೀ ಸಿದ್ಧಾಂತ ಅನುಷ್ಠಾನಕ್ಕೆ ಬಂದಾಗ ವ್ಯಕ್ತಿಗಳು ವಾರಕ್ಕೆ ಇಷ್ಟು ತಾಸುಗಳಂತಲ್ಲ, ತಿಂಗಳಿಗೆ ಕೆಲವು ತಾಸುಗಳು ಕೆಲಸ ಮಾಡಿದರೂ ಸಾಕಾಗುತ್ತೆ. ಅಂತಹ ಒಂದು ವ್ಯವಸ್ಥೆ ರೂಪಿಸುವ ಪ್ರಕೃತಿಯ ಸೌಲಭ್ಯ ಕೇವಲ ಭಾರತದಲ್ಲ, ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಇದೆ. ಅದನ್ನು ನಾವು ಬಳಸ್ಕೊಳ್ಬೇಕು. ಅಂದರೆ ನೀವು ಹೇಳೋದು ಪ್ರೌತ ಆರ್ಥಿಕ ಸಾಮಾಜಿಕ ಸಿದ್ಧಾಂತದ ಪ್ರಕಾರ ಸಮಯ ಕಮ್ಮಿ ಇರಬೇಕು, ಒಂದು ಪ್ರೊಡಕ್ಷನ್ ಜಾಸ್ತಿ ಇರಬೇಕು, ಅವ್ರಿಗೂ ಸಹ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಮಯ ಸಿಗಬೇಕು ಅನ್ನೋದು. ವೀಕ್ಷಕರೇ, ಇದರ ಬಗ್ಗೆ ಇನ್ನು ಸಾಕಷ್ಟು ಚರ್ಚೆ ಎಲ್ಲ ಕಡೆ ನಡೀತಿದೆ, ಪರ ಮತ್ತು ವಿರೋಧ. ಸೊ ಎಲ್ಲರೂ ತಾವು ಸಹ ಯೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿ ಒಂದು ಸಮಾಜದ ಒಂದು ಪ್ರಗತಿ ಮಾಡೋದಕ್ಕೆ ನಿಮ್ಮ ಎಲ್ಲರೂ ಒಂದು ಕಂಕಣ ಕಟ್ಟಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದು. ಸಮಯ ಜಾಸ್ತಿ ಬೇಕಾ, ಅದು ಇರೋ ಸಮಯನ ಸಾಕಾ, ನಮ್ಮ ಒಂದು ಕ್ವಾಲಿಟಿ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕಾ, ಹೇಗೆ ಅನ್ನೋದು ಪ್ರತಿಯೊಂದು ಸಹ ಇದು ಚರ್ಚೆ ಆಗುವಂಥ ವಿಷಯ. ತಾವು ಇವತ್ತೊಂದು ನಮ್ಮ ಒಂದು ಸಂದರ್ಶನಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ತಮ್ಮಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಜೊತೆ ಇರಿ. ನಮಸ್ಕಾರ.